ಚಳ್ಳಕೆರೆ ತಾಲೂಕು ಬೊಮ್ಮನಕುಂಟೆ ಗ್ರಾಮದಲ್ಲಿ ನಡೆದ ಶ್ರೀ ಓಬಳ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಶಾಸಕರಾದ ಟಿ ರಘುಮೂರ್ತಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕೆಡಿಪಿ ಸದಸ್ಯರಾದ ಬಸವರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್, ಮುಖಂಡರಾದ ಚನ್ನಕೇಶವ, ರಂಜನ್, ಮಹೇಶ್, ಉಮೇಶ್, ಅಂಜನಮೂರ್ತಿ ಹಾಗೂ ಊರಿನ ಮುಖಂಡರು ಹಾಗೂ ಕಾರ್ಯಕರ್ತರು ಇತರರು ಇದ್ದರು. ಸುಮಾರು ತಾಲೂಕುಗಳಿಂದ ಸುಮಾರು ಹಳ್ಳಿಗಳಿಂದ ಕಟ್ಟೆಮನೆ ಅಂತೇಳಿ ಪಾಲಿಸಿಕೊಂಡು 3 ಮೇಟಿ ಯಜಮಾನರು ಅಂತೇಳಿ ಹೆಸರನ್ನು ಹೊಂದಿ ಬೊಮ್ಮನಕುಂಟೆ ಗ್ರಾಮದಲ್ಲಿ ಸ್ಥಾಪನೆಗೊಂಡಂತಹ ಶ್ರೀ ಓಬಳ ನರಸಿಂಹಸ್ವಾಮಿಯ ಸನ್ನಿಧಾನದಲ್ಲಿ ತಾವೆಲ್ಲರೂ ತಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀರಾ. ಇಲ್ಲಿ ಬಂದಂತ ಎಲ್ಲ ಈಗಾಗಲೇ ನಾನು ಹೇಳಿದಂತೆ ಈ 7 ದೇವರ ದೇವಸ್ಥಾನಗಳ ಎಲ್ಲ ಯಜಮಾನರುಗಳೇ, ಎಲ್ಲ ಯುವಕರೇ, ತಾಯಂದ್ರೆ, ಮಕ್ಕಳೇ, ತಾವೆಲ್ಲರೂ ಪ್ರತಿ ವರ್ಷ ಇಲ್ಲಿ ಬಂದು ನಮ್ಮ ಮನೆ ದೇವರನ್ನ ಪೂಜೆ ಮಾಡೋದ್ರ ಮುಖಾಂತರ, ಗುಗ್ರೆ ಹಬ್ಬ ಮಾಡೋದ್ರ ಮುಖಾಂತರ ತಮ್ಮ ಇಷ್ಟಾರ್ಥಗಳು ಪ್ರತಿ ವರ್ಷ, ಯಾಕಂದ್ರೆ ಹೋದ ವರ್ಷ ನೀವೆಲ್ಲ ಏನ್ ಬೇಡ್ಕೊಂಡು ಹೋಗಿದ್ರಿ, ಈ ವರ್ಷ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಮಕ್ಕಳು ಓದೋದ್ರಿಂದ ಇರ್ಬೋದು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಮದುವೆ ಮಾಡೋದಿರ್ಬೋದು, ನೌಕರಿ ಇರ್ಬೋದು, ಕಾಯಿಲೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳು. ಬರೀ ಓಬಳ ನರಸಿಂಹಸ್ವಾಮಿಗೆ ಭಕ್ತರಷ್ಟೇ ಅಲ್ಲ ಸಮಸ್ಯೆ, ಪ್ರತಿಯೊಬ್ಬರಿಗೂ ಕೂಡ ಏನು ಈ ಒಂದು ಪ್ರಪಂಚದಲ್ಲಿ ನಾವು ಜನ್ಮ ತಾಳಿರ್ತೀವಿ, ಅವ್ರು ಎಂತರೇ ಇರಲಿ ಸಮಸ್ಯೆಗಳಿದ್ದಾರೆ, ಯಾರಿಲ್ಲ ಭೂಮಿ ಮೇಲೆ. ಅವರು ಸಾಮಾನ್ಯ ಭಿಕ್ಷುಕ ಇರಲಿ, ಬಡವ ಇರಲಿ, ಪ್ರಧಾನಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಅವರಿಗೆ ಆದಂಥ ಸಮಸ್ಯೆಗಳು ಎಲ್ಲರಿಗೂ ಇರ್ತದೆ. ಹಾಗಾಗಿ ನಾವು ಸಮಸ್ಯೆಗಳಿದೆ, ನಮಗೆ ಮಾತ್ರ ಯಾಕೆ ಈ ಕಷ್ಟ, ನಮಗೆ ಮಾತ್ರ ಯಾಕೆ ಸಮಸ್ಯೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದ ಸಮಸ್ಯೆಗಳಿರ್ತದೆ. ಹಾಗಾಗಿ ಈ ದೇವರನ್ನ ಒಂದು ನಂಬಿಕೆನೇ ದೇವರು. ಏನು ಪುರಾತನ ಕಾಲದಿಂದ ನಮ್ಮ ಹಿರಿಯರೇನು ಈ ಒಂದು ವ್ಯವಸ್ಥೆಯಲ್ಲಿ ಸಂಪ್ರದಾಯದಲ್ಲಿ ಬಂದಿದ್ದಾರೆ, ಆ ಸಂಪ್ರದಾಯದ ಪ್ರಕಾರ ಅದನ್ನು ಮುಂದುವರಿಸಿಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ.